ನಗರದ ಯಶ್ ಕೊಠಾರಿ ಭವನದ ಹತ್ತಿರ ಜೈ ಭವಾನಿ ಆಟೋ ಕನ್ಸಲ್ಟೆನ್ಸಿ ಹಾಗೂ ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾ ಘಟಕ ಉದ್ಘಾಟನೆ ಮಾಡಲಾಯಿತು. ನಗರದ ಯಶ್ ಕೊಠಾರಿ ಭವನದ ಹತ್ತಿರ ನೂತನವಾಗಿ ಜೈ ಭವಾನಿ ಆಟೋ ಕನ್ಸಲ್ಟೆನ್ಸಿ ಹಾಗೂ ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾ ಘಟಕ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಅವರು ಆಟೋ ಚಾಲಕರ ಸಮಸ್ಯೆಗೆ ಧ್ವನಿಯಾಗಲು ಕಲಬುರಗಿಯಲ್ಲಿ ಜೈ ಭವಾನಿ ಆಟೋ ಕನ್ಸಲ್ಟೆನ್ಸಿ ಹಾಗೂ ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾ ಘಟಕ ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಅಂತ ಮಾತಾಡೋದು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೂತನವಾಗಿ ನಾವು ಕಲಬುರಗಿ ಜಿಲ್ಲೆ ಚಾಲಕರ ಸಂಘದ ಘಟಕವನ್ನು ಓಪನ್ ಮಾಡಿದ್ದೀವಿ. ಹಾಗೂ ಜೈ ಭವಾನಿ ಆಟೋ ಕನ್ಸಲ್ಟೆನ್ಸಿ ಅಂತೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಮಾರೋದು ಇಬ್ಬರು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಇದೇ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘಟನೆ ವತಿಯಿಂದ ಎಲ್ಲರನ್ನು ಸನ್ಮಾನ ಮಾಡಿದ್ವಿ. ನಮ್ಮ ಅರವಿಂದ್ ಕಮಲಾಪುರ ಸರ್ ಅವರು ಹಾಗೂ ಮತ್ತು ಉದಯಣ್ಣವರಿಗೆ ಇನ್ನೂ ಇತರರು ಬಂದಿದ್ದಾರೆ, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು. ಅವರ ಹೆಸರುಗಳು ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಹಾಗೂ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕ ಮಿತ್ರಗಳು ಒಂದು ಮನವಿ ಮಾಡಿಕೊಡ್ತೀನಿ. ಏನಪ್ಪ ಅಂತಂದರೆ ಇವತ್ತು ನಿಮಗೋಸ್ಕರ ನಾವು ಹಗಲಿರುಳು ದುಡಿಯೋದಕ್ಕಾಗಿ ನಾವು ಸಿದ್ಧವಾಗಿದೆ. 24x7 ನಿಮಗೋಸ್ಕರ ನಾವು ಸರ್ವಿಸ್ ಕೊಡ್ತೀವಿ. ಯಾಕಂದರೆ ಯಾವುದೇ ಜಿಲ್ಲೆಗಳಲ್ಲಾಗಲಿ ತಾಲೂಕುಗಳಲ್ಲಾಗಲಿ ಕಲಬುರಗಿ ಜಿಲ್ಲೆಯಲ್ಲಿ ಲೋಕಲಲ್ಲಾಗಲಿ ಶಾಲಾ ಬಸ್ ವಾಹನಗಳಾಗಲಿ ಆಟೋ ಚಾಲಕರಾಗಲಿ ಮತ್ತು ಕಾರ್ ಚಾಲಕರುಗಳಾಗಲಿ ಯಾರಿಗೇ ಆಗಲಿ ನಿಮಗೋಸ್ಕರ ನಾವು 24x7 ಸರ್ವಿಸ್ ಕೊಡೋದಕ್ಕೆ ಸಿದ್ಧರಿದ್ದೀವಿ. ಕಾನೂನಿಗೆ ವಿರುದ್ಧವಾಗಿ ಯಾರೂ ನಡೀಲಾರ್ದಂಗೆ ಕಾನೂನಿಗೆ ನಾವು ತಗ್ಗಿಸಿಕೊಂಡು ಕಾನೂನಿನ ಜೊತೆಯಲ್ಲಿ ನಾವು ನಡೆಯೋಣ. ಚಾಲಕರಿಗೆ ಯಾವುದೇ ತೊಂದರೆಗಳಾದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾವು ಉದ್ದೇಶದಿಂದ ಈ ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು 2 ಮಾತನಾಡುತ್ತೇನೆ. ಬಳಿಕ ಮಾತನಾಡಿದ ಮುಖಂಡ ಸಂತೋಷ್ ಪಾಳ ಅವರು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಆಟೋ ಚಾಲಕರ ಸಮಸ್ಯೆ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ನೂತನ ಸಂಘಟನೆ ಆರಂಭಿಸಿರುವುದು ಖುಷಿ ವಿಚಾರ ಎಂದು ಅಭಿಪ್ರಾಯಪಟ್ಟರು. ಕಲಬುರಗಿ ಜಿಲ್ಲಾ ಚಾಲಕರ ಸಂಘ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಬೇಕು. ಎಲ್ಲೇ ಚಾಲಕರಿಗೆ ಸಮಸ್ಯೆ ಆದರೂ ಕೂಡ ಗುಲ್ಬರ್ಗ ಚಾಲಕರ ಸಂಘದ ಅಧ್ಯಕ್ಷರು ಅವರಿಗೆ ಅವರ ಚಾಲಕರ ಸಮಸ್ಯೆಗೆ ಸ್ಪಂದಿಸಿ ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ನಾವು ಕೂಡ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಕೂಡ ಅವರಿಗೆ ನಾವು ಸ್ಪಂದನೆ ಕೊಡ್ತೇವೆ. ಅದೇ ರೀತಿಯಾಗಿ ಜೈ ಭವಾನಿ ಕನ್ಸಲ್ಟ್ ಅಂತ ಒಂದು ಹೊಸದಾಗಿ ಅಂತ ಕಾರು ಮಾರಾಟ ಕೇಂದ್ರ ಮಾಡಿದ್ದಾರೆ. ಆ ಹಳೆ ವಾಹನಗಳನ್ನು ತಂದುಬಿಟ್ಟು ಇಲ್ಲಿ ಮಾರಾಟ ಮಾಡ್ತಾರೆ. ಅದಕ್ಕೂ ಕೂಡ ಶುಭವಾಗಲಿ ಎಂದು ಈ ಮೂಲಕ ನಾವು
ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸುಶೀಲ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಭೀಮು ದೊರೆ, ದಲಿತ ಸೇನೆ ಸಂಘಟನೆಯ ಅರವಿಂದ್ ಕಮಲಾಪುರ್, ಉದಯ್ ಕುಮಾರ್, ಆಕಾಶ್ ತಳವಾರ್, ರಾಜು ಕಾಂಬಳೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.